ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ವರ್ಷದ ಮೊದಲ ಅಮಾವಾಸ್ಯೆ ಜನವರಿ 18ರಂದು ಬಂದಿದೆ. ಇದನ್ನು ಅವರಾತ್ರಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿನ ಭೂಲೋಕ ಸಂಚಾರಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯು ಬರುತ್ತಾಳೆ. ಈ ದಿನ ರಾತ್ರಿ ಸಮಯದಲ್ಲಿ ಮನೆಯ ಸದಸ್ಯರೆಲ್ಲ ಸೇರಿ ಯಾವ ಕೆಲಸ ಮಾಡಿದರೆ ವರ್ಷ ಪೂರ್ತಿ ಹಣದ ಜಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಈ ದಿನ ಲಕ್ಷ್ಮಿ ಪೂಜೆ ಸಂಕಲ್ಪ ಹೇಗಿರಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಈ ದಿನ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿದರೆ ವರ್ಷ ಪೂರ್ತಿ ಮನೆಗೆ ಸಂಪೂರ್ಣ ಗುರುಬಲ, ಅಖಂಡ ಯಶಸ್ಸು, ನಿರಂತರ ಧನಾಗಮನವಾಗುತ್ತದೆ. ಧನಾಕರ್ಷಣೆ ಮಾಡುವ ಈ ವಿಶೇಷ ವಸ್ತು ಯಾವುದು, ಯಾವ ರೀತಿಯಾಗಿ, ಯಾವ ಸಮಯದಲ್ಲಿ ಈ ವಸ್ತುವನ್ನು ಮನೆಯ ಬಾಗಿಲಿಗೆ ಕಟ್ಟಿದರೆ ಸರ್ವಗ್ರಹಗಳ ಸಮೇತ ಮಹಾಲಕ್ಷ್ಮಿ ಕೃಪೆ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಈ ದಿನ ಮಹಾಲಕ್ಷ್ಮಿ ದೇವಿ ಅಷ್ಟೇ ಅಲ್ಲದೆ ಶಿವ ಪಾರ್ವತಿಯರು ಕೂಡ ಭೂಲೋಕದ ಸಂಚಾರಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಜೊತೆಗೆ ಬರುತ್ತಾರೆಂಬ ನಂಬಿಕೆ ಇದೆ. ಯಾರು ಈ ದಿನ ಉಪವಾಸವಿದ್ದು ನಿಯಮ ನಿಷ್ಠೆಯಿಂದ ರಾತ್ರಿ ಸಮಯ ಜಾಗರಣೆ ಮಾಡುತ್ತಾರೋ ಅವರಿಗೆ ಪಾರ್ವತಿ ದೇವಿಯ ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಎಷ್ಟೋ ಜನರ ಮನೆಯಲ್ಲಿ ಕೇಳಿರ್ತೀರಾ, ಅದೆಷ್ಟು ವರ್ಷಗಳ ಕಾಲ ಅವರ ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇರೋದಿಲ್ಲ. ಮದುವೆ ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಭಾಗ್ಯ ಕೂಡಿ ಬರ್ತಿರೋದಿಲ್ಲ. ಇನ್ನು ಕೆಲವರಿಗೆ ಮದುವೆಯಾಗಿ ಎಷ್ಟೇ ವರ್ಷ ಆಗಿದ್ರೂ ಸಂತಾನ ಫಲ ಇರೋದಿಲ್ಲ. ವರ್ಷ ಎಷ್ಟೇ ಕಷ್ಟಪಟ್ಟು ದುಡಿದರೂ ಬಡತನದಿಂದ ಮುಕ್ತಿ ಸಿಗ್ತಾ ಇರೋದಿಲ್ಲ. ಮನೆ ತುಂಬ ಕಷ್ಟ, ಸಾಲ, ಅನಾರೋಗ್ಯದ ಸಮಸ್ಯೆಗಳು ತಾಂಡವ ಆಡ್ತಾ ಇರುತ್ತದೆ. ಮನೆಯ ಯಜಮಾನ ದುಡಿಯೋಕೆ ಅಂತ ಹೋಗಿ ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟ, ಕಷ್ಟಗಳು. ಹೊಸದಾಗಿ ಏನು ಶುರು ಮಾಡೋದಕ್ಕೆ ಹೋದರೂ ಕೂಡ ಅದರಿಂದ ಕಷ್ಟ, ಕಣ್ಣೀರೇ ಹೆಚ್ಚಾಗ್ತಾ ಇರುತ್ತೆ. ಮಕ್ಕಳ ವಿದ್ಯೆಯಲ್ಲಿ ಏಳಿಗೆ ಇಲ್ಲ, ದುಡಿದದ್ದು ಕೈನಲ್ಲಿ ನಿಲ್ಲೋದಿಲ್ಲ. ಹೀಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಈ ಎಲ್ಲ ಕಣ್ಣೀರು, ದುಃಖದಿಂದ ಹೊರಬರೋದಕ್ಕೆ ಈ ದಿನ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಈ ವಿಶೇಷ ಕೆಲಸವನ್ನ ಮಾಡಬೇಕು. ನಿಮ್ಮ ಮನೆಯಲ್ಲಿ ದೊಡ್ಡವರು, ಹಿರಿಯರು ಅಂತ ಯಾರಿರ್ತೀರಾ, ಅಣ್ಣ ಆಗಿರ್ಬೋದು, ಅಪ್ಪ, ಅಮ್ಮ, ಅಕ್ಕ, ನಮ್ಮ ವಯಸ್ಸಾದ ಹಿರಿಯರು, ಹೀಗೆ ಮನೆಗೆ ದೊಡ್ಡವರು ಅಂತ ಯಾರಿರ್ತಾರೋ ಅವರು ಈ ಕೆಲಸವನ್ನ ಮಾಡಬೇಕಾಗುತ್ತದೆ. ಚೆನ್ನಾಗಿರುವಂತಹ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿಟ್ಟುಕೊಂಡಿರಬೇಕು. ಸಮ ಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿರಬೇಕು. ಈ ಅರಿಶಿನದ ಕೊಂಬುಗಳನ್ನು ತೋರಣದ ಹಾಗೆ ಅರಿಶಿನದ ದಾರ ಬಳಸಿ ಕಟ್ಟಿಕೊಳ್ಳಬೇಕು. ಹೂ ಕಟ್ಟುವ ರೀತಿ ಒಂದು ಅರಿಶಿನ ಕೊಂಬು ಮತ್ತೊಂದು ಅರಿಶಿನ ಕೊಂಬಿಗೂ ಸ್ವಲ್ಪ ಅಂತರ ಬಿಟ್ಟು ಅರಿಶಿನದ ಕೊಂಬಿನ ತೋರಣವನ್ನು ಕಟ್ಟಿಕೊಳ್ಳಬೇಕು. 2, 4, 8, 10, 12 ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ನೀವು ಕಟ್ಟುವ ತೋರಣದಲ್ಲಿರಬೇಕು. ಮನೆಯ ಮುಖ್ಯ ಬಾಗಿಲಿನಿಗೆ ಸರಿಹೊಂದುವಷ್ಟು ದಾರವನ್ನು ತೆಗೆದುಕೊಂಡು ಆ ದಾರದ ಸಹಾಯದಿಂದ ತೋರಣ ತಯಾರು ಮಾಡಿಕೊಳ್ಳಿ. ನಂತರ ನಿಮ್ಮ ಎರಡೂ ಕೈನಲ್ಲಿ ಈ ತೋರಣವನ್ನು ಹಿಡಿದುಕೊಂಡು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ತೋರಣವನ್ನು ನಾನು ಮನೆಗೆ ಕಟ್ತಿದ್ದೀನಿ. ಈ ತೋರಣದ ಶಕ್ತಿಯು ನಮ್ಮ ಮನೆಯ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡದಂತೆ ತಡೆಯಲಿ. ಈ ಶಕ್ತಿಶಾಲಿ ಅರಿಶಿನದ ತೋರಣದ ಕೆಳಗೆ ಓಡಾಡುವಂಥ ನಮ್ಮ ಕುಟುಂಬದವರಿಗೆ ಗುರುವಿನ ರಕ್ಷಣೆ ಇರಲಿ. ಸರ್ವಕಾಲಕ್ಕೂ ಸರ್ವ ವಿಧವಾದ ಯಶಸ್ಸು ಸಿಗಲಿ. ಮನೆಯ ಯಜಮಾನ, ಯಜಮಾನಿ ಮಾಡುವ ಕೆಲಸಗಳಿಂದ ಮನೆಯ ಏಳಿಗೆ ಶೀಘ್ರವಾಗಿ ಆಗಲಿ. ಮಾಟಮಂತ್ರ, ಅಕ್ಕಪಕ್ಕದವರ ದೃಷ್ಟಿ, ನರದೃಷ್ಟಿ, ನರದೋಷಗಳಂಥ ಕಠಿಣ ಶಕ್ತಿಗಳು ನಮಗೆ ತಾಕದಂತೆ ನಶಿಸಿ ಹೋಗಲಿ. ಶತ್ರುಗಳ ಕಣ್ಣು ನಮ್ಮ ಮೇಲೆ ಬೀಳದಿರಲಿ ಎಂದು ನಿಮ್ಮ ಇಷ್ಟ ದೇವರ ಹೆಸರು ಮಹಾಲಕ್ಷ್ಮಿ ದೇವಿ ಹಾಗೂ ಗುರುವಿನ ಹೆಸರನ್ನ ಹೇಳಿಕೊಳ್ತಾ ನಮಸ್ಕಾರ ಮಾಡಿಕೊಳ್ಬೇಕು. ಇದಾದ ನಂತರ ಈ ಅರಿಶಿನದ ಕೊಂಬಿನ ತೋರಣವನ್ನು ಮನೆ ಬಾಗಿಲಿಗೆ ಕಟ್ಟಬೇಕು. ಈ ಅರಿಶಿನದ ತೋರಣವನ್ನು ಎಷ್ಟು ದಿನ ಬೇಕಾದರೂ ನಿಮ್ಮ ಮನೆಯ ಬಾಗಿಲಿನಲ್ಲಿಯೇ ಬಿಡಬಹುದು. ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಾಗಿಲಿನಿಂದ ಬಿದ್ದರೆ ಆಗ ನಿಮ್ಮ ಮನೆಗೆ ಸಮೀಪವಿರುವ ಯಾವುದಾದರೂ ಮರಗಿಡಗಳು ಅಥವಾ ದೈವ ವೃಕ್ಷಗಳ ಬುಡಕ್ಕೆ ಹಾಕಿ ಬರಬೇಕು. ಈ ತೋರಣವನ್ನು ಕೇವಲ ಮನೆಯ ಮುಖ್ಯ ಬಾಗಿಲಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಯ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು. ಸಾಧ್ಯವಾದರೆ 2 ಅರಿಶಿನ ಕೊಂಬಿನ ತೋರಣವನ್ನು ತಯಾರು ಮಾಡಿಕೊಂಡು ಎರಡೂ ಕಡೆಗೂ ಕೂಡ ಕಟ್ಟಿಕೊಳ್ಳಿ. ಈ ತೋರಣದ ಶಕ್ತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಎಂದು ನಿಮ್ಮ ಅನುಭವಕ್ಕೆ ಬರುತ್ತದೆ. ಮನೆಗೆ ಶುಭ ಫಲಗಳನ್ನು ತರುವ ಈ ಅರಿಶಿನದ ತೋರಣವು ವೈಜ್ಞಾನಿಕವಾಗಿಯೂ ಕೂಡ ಮನೆಗೆ ಕ್ರಿಮಿಕೀಟಗಳು ಪ್ರವೇಶಿಸದಂತೆ ತಡೆಯುತ್ತದೆ. ಶಾಸ್ತ್ರದ ರೀತಿಯಲ್ಲೂ ವೈಜ್ಞಾನಿಕ ರೀತಿಯಲ್ಲೂ ಮನೆಗೆ ಈ ತೋರಣದಿಂದ ಖಂಡಿತವಾಗಿಯೂ ಲಾಭವಿದೆ.
ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು ಗುರುಬಲ ಬೇಕು, ಉದ್ಯೋಗದಲ್ಲಿ ಜಯ ಸಾಧಿಸಲು ಗುರುಬಲ ಬೇಕು, ಮದುವೆ ಭಾಗ್ಯ ಸಂತಾನ ಫಲಕ್ಕೂ ಗುರುಬಲ ಇರಲೇಬೇಕು. ಜೀವನದಲ್ಲಿ ಅಖಂಡ ಯಶಸ್ಸು ಕಾಣಲು ಗುರುವಿನ ಬಲ ರಕ್ಷಣೆ ಇರಲೇಬೇಕು. ಅರಿಶಿನಕ್ಕೆ ಅಧಿಪತಿ ಯಾರು? ಗುರು. ಆದ್ದರಿಂದ ದೈವಬಲ ಗುರುಬಲದಿಂದ ವರ್ಷ ಪೂರ್ತಿ ನೀವು ಮಾಡುವ ಕೆಲಸದಿಂದ ಅದೃಷ್ಟವನ್ನ ಕಾಣಲು ಈ ತೋರಣವನ್ನ ಮನೆಗೆ ಕಟ್ಟಿ ನಿಮ್ಮ ಮನೆ ದೇವರನ್ನ ನೆನಪಿಸಿಕೊಳ್ಳಿ. ಸಾಲಗಳು ಬೆಟ್ಟದಷ್ಟಿದ್ದರೂ ಮನೆಗೆ ನಿರಂತರ ಧನಾಗಮನವಾಗಿ ಸಾಲದಿಂದ ಮುಕ್ತಿ ಹೊಂದಿ ಬಂಗಾರ ಪ್ರಾಪ್ತಿಯಾಗುತ್ತದೆ. ಉತ್ತಮ ಆರೋಗ್ಯ ಯಶಸ್ಸು ಈ ತೋರಣದಿಂದ ಮನೆಗೆ ಸಿಗುತ್ತದೆ. ಇನ್ನು ಅತಿ ಮುಖ್ಯವಾಗಿ ಈ ದಿನ ಮಹಾಲಕ್ಷ್ಮಿ ಅಮ್ಮನವರಿಗೆ ಪರಿಶುದ್ಧ ಮನಸ್ಸಿನಿಂದ ಎಳನೀರನ್ನ ನೈವೇದ್ಯವಾಗಿ ಅರ್ಪಿಸಬೇಕು. ಈ ದಿನ ಯಾರು ರಾತ್ರಿಯೆಲ್ಲ ಜಾಗರಣೆ ಲಕ್ಷ್ಮೀ ದೇವಿಗಾಗಿ ಕಾಯುತ್ತಾರೋ ಅವರನ್ನ ನೋಡಲು ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಬರುತ್ತಾಳೆಂದು ಪುರಾಣಗಳು ಹೇಳುತ್ತವೆ. ಈ ದಿನ ಯಾರ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಕವಡೆಗಳಿಂದ ಶಬ್ದ ಮಾಡಿ ಲಕ್ಷ್ಮೀ ದೇವಿಯನ್ನ ಕರೆಯುತ್ತಾರೋ ಅವರ ಮನೆಗೆ ನೇರವಾಗಿ ಮಹಾಲಕ್ಷ್ಮಿ ದೇವಿಯ ಪ್ರವೇಶವಾಗಿ ಲಕ್ಷ್ಮಿಯ ಅಂಶ ಸಿರಿತನ ಆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಪ್ರಾಮಾಣಿಕ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ. ಈ ಕವಡೆಯ ಶಬ್ದವನ್ನ ಹೇಗೆ ಮಾಡಬೇಕು ಅಂತ ನೋಡೋದಾದ್ರೆ, ಲಕ್ಷ್ಮಿಗೆ ಪ್ರಿಯವಾದಂತಹ ಅರಿಶಿನದ ಬಣ್ಣದ ಕವಡೆಗಳನ್ನು ತೆಗೆದುಕೊಂಡು ರಾತ್ರಿ 11 ಗಂಟೆಯಿಂದ 12 ಗಂಟೆಯ ಸಮಯದಲ್ಲಿ ಸಾಧ್ಯವಾದಷ್ಟು ಬಾರಿ ಒಂದು ಅರಿಶಿನ ಬಣ್ಣದ ಬಟ್ಟೆಗೆ ಈ ಕವಡೆಗಳನ್ನು ಕಟ್ಟಿ ಶಬ್ದ ಮಾಡಬೇಕು, ಅಥವಾ ಕೈನಲ್ಲೇ ಕವಡೆಗಳನ್ನು ಹಿಡಿದು ಶಬ್ದ ಮಾಡುತ್ತಿರಬೇಕು. ಈ ಕೆಲಸವನ್ನ ಕುಟುಂಬದವರೆಲ್ಲರೂ ಸೇರಿ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಗಂಡ ಹಾಗೂ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳೋದಿಲ್ಲ, ಇದರ ಮೇಲೆ ನಂಬಿಕೆ ಇಲ್ಲವೆಂದರೆ ಪರವಾಗಿಲ್ಲ, ಮನೆಯವರ ಪರವಾಗಿ ನೀವೇ ಜಾಗರಣೆ ಇದ್ದು ಕವಡೆಗಳನ್ನ ಶಬ್ದವನ್ನ ಮಾಡುತ್ತಾ ಮಹಾಲಕ್ಷ್ಮಿ ದೇವಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಅಮ್ಮನವರ ಅನುಗ್ರಹ ಈ ಮನೆಗೆ ಉಂಟಾಗಿ ಹಣದ ಸಮಸ್ಯೆ ತೀರುತ್ತದೆ, ರಾಜಯೋಗದಂತಹ ಜೀವನ ನಿಮ್ಮದಾಗುತ್ತದೆ. ಹಾಗೆಯೇ ಈ ದಿನ ಒಂದು ವಿಶೇಷ ವಿಧಿವಿಧಾನವನ್ನು ಪಾಲಿಸಿದರೆ ರಾಜವೈಭವ ಉಂಟಾಗುತ್ತದೆ. ವಸ್ತು ವಾಹನ ಉದ್ಯೋಗ ವ್ಯಾಪಾರ ಸರ್ವ ಕ್ಷೇತ್ರದಲ್ಲೂ ಅಖಂಡ ಶುಭ ಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಸಂಜೆಯ ಸಮಯದಲ್ಲಿ ಗಜಲಕ್ಷ್ಮಿ ದೇವಿಯ ಚಿತ್ರಪಟ ಏರ್ಪಾಟು ಮಾಡಿಕೊಂಡು ನಂತರ ಗಂಧ ಕುಂಕುಮದ ಬೊಟ್ಟನ್ನ ಇಟ್ಟು ಬೆಳ್ಳಿಯ ದೀಪ ಮಣ್ಣಿನ ದೀಪ ಇಟ್ಟು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಆ ದೀಪಕ್ಕೆ 6 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆ ಮಾಡಬೇಕು. ಮಹಾಲಕ್ಷ್ಮಿ ಅಮ್ಮನವರಿಗೆ ಗುಲಾಬಿ ಪುಷ್ಪಗಳಿಂದ ಬಿಳಿ ಹಾಗೂ ಹಳದಿ ಬಣ್ಣದ ಪುಷ್ಪಗಳಿಂದ ಪೂಜಿಸುತ್ತಾ ಲಕ್ಷ್ಮಿ ಅಷ್ಟೋತ್ತರ ಕೇಳುವುದನ್ನು ಮಾಡಬೇಕು. ಪೂಜೆ ಆದ ನಂತರ ಕರ್ಪೂರದ ಆರತಿಯನ್ನು ಬೆಳಗಬೇಕು. ಲಕ್ಷ್ಮೀ ದೇವಿಗೆ ಹಾದಿಯಿಂದ ಮಾಡಿದ ಪಾಯಸವನ್ನ ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ಚಂದ್ರನ ಬೆಳಕಿನಲ್ಲಿ ಇದೇ ಹಾಲಿನಿಂದ ಮಾಡಿದ ಪಾಯಸವನ್ನ ಸ್ವಲ್ಪ ಸಮಯ ಇಡಬೇಕು. ಮತ್ತೆ ಪಾಯಸವನ್ನ ಲಕ್ಷ್ಮೀ ದೇವಿಯ ಮುಂದಿಟ್ಟು ನಂತರ ಈ ನೈವೇದ್ಯವನ್ನ ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು. ಪಾಯಸ ತಯಾರು ಮಾಡಲು ಸಾಧ್ಯವಾಗದಿದ್ದರೆ ಹಾಲನ್ನೇ ನೈವೇದ್ಯವಾಗಿ ಅರ್ಪಿಸಬಹುದು. ನೀವು ಮಹಾಲಕ್ಷ್ಮಿ ದೇವಿಯ ಪೂಜೆ ಮಾಡುವಾಗ 6 ಹಳದಿ ಬಣ್ಣದ ಕವಡೆಗಳನ್ನು ದೇವಿಯ ಮುಂದಿಟ್ಟು ಆರತಿ ಮಾಡಿ ಅಗರಬತ್ತಿಯ ಧೂಪವನ್ನು ತೋರಿಸಿ ನಮಸ್ಕಾರ ಮಾಡಿಕೊಂಡು ಬೀರುವಿನಲ್ಲಿ ಎತ್ತಿಡಬೇಕು. ಕವಡೆಯ ಶಬ್ದ ಮಾಡಲು ಬೇರೆ ಕವಡೆಗಳನ್ನು ಬಳಸಿಕೊಳ್ಳಬೇಕು. ಯಾರು ಈ ದಿನ ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡುತ್ತಾರೋ ಇಂದ್ರನ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾರೋ ಅವರಿಗೆ ಅಶ್ವಿನಿ ದೇವತೆಗಳ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯವಂತರಾಗ್ತೀರಾ. ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಿಮ್ಮ ಉದ್ಯೋಗ ವಿದ್ಯೆ ಕಂಕಣ ಸಂತಾನ ಭೂಮಿ ಮನೆ ಹಣಕಾಸಿನ ಯಾವುದೇ ಕೋರಿಕೆಗಳಿದ್ದರೂ ಶೀಘ್ರವಾಗಿ ನೆರವೇರುತ್ತದೆ. ಮಹಾಲಕ್ಷ್ಮಿ ಭೂಲೋಕ ಸಂಚಾರಕ್ಕೆ ಬರುವ ಸಮಯ ಸಂಜೆ ಸಮಯದಲ್ಲಿ ಅರಿಶಿನಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಅದರಿಂದ ಮನೆಯ ಬಾಗಿಲಿನ ಮೇಲ್ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಮಹಾಲಕ್ಷ್ಮಿ ದೇವಿಯನ್ನ ಮನೆಗೆ ಸ್ವಾಗತಿಸಿ. ಈ ದಿನ ದೇವರ ಮುಂದೆ ಬೆಳಗಿಸುವಂತಹ ದೀಪಕ್ಕೆ ತಾವರೆ ಬತ್ತಿಗಳು ಅಂತ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ಸಿಗುತ್ತದೆ. ಆ ತಾವರೆ ಬತ್ತಿಗಳನ್ನು ತಂದು ದೀಪಾರಾಧನೆ ಮಾಡಿ ಕನಕದಾರ ಸ್ತೋತ್ರ ಶ್ರೀ ಸೂಕ್ತ ಲಕ್ಷ್ಮಿ ಅಷ್ಟೋತ್ತರವನ್ನು ಈ ದಿನ ಮರೆಯದೆ ಕೇಳಿ. ಇದರಿಂದ ಮನೆಯಲ್ಲಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಹಣದ ಏಳಿಗೆಯನ್ನು ನೀವು ಕಾಣಬಹುದು. ಈ ವರ್ಷದ ಮೊದಲ ಅಮಾವಾಸ್ಯೆ 2026 ಜನವರಿ 18ರಂದು ಅವರಾತ್ರಿ ಅಮಾವಾಸ್ಯೆ ಬಂದಿದೆ. ಈ ದಿನ ಮನೆಯ ಬಾಗಿಲಿಗೆ ಈ ವಸ್ತು ಕಟ್ಟಿದರೆ ನಿರಂತರವಾಗಿ ಮನೆಗೆ ಹಣ ಬರ್ತಾನೆ ಇರುತ್ತದೆ. ಮನೆಯಲ್ಲಿದ್ದ ಎಲ್ಲ ನೆಗೆಟಿವ್ ಎನರ್ಜಿ ಮಾಟಮಂತ್ರ ದೋಷಗಳು ತೊಲಗಿ ಅದೃಷ್ಟ ಮನೆಗೆ ಪ್ರಾಪ್ತಿಯಾಗಿ ದೇವತೆಗಳ ರಕ್ಷಣೆ ಮನೆಗೆ ಲಭಿಸಲು ಈ ದಿನ ಪಾಲಿಸಬೇಕಾದ ತಂತ್ರಗಳೇನು ನಿಯಮಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ.
ಇನ್ನು ಈ ಒಂದು ಬೇರನ್ನ ನಿಮ್ಮ ಮನೆಗೆ ತಂದರೆ ಪಿತೃಶಾಂತಿಯಾಗುತ್ತದೆ. ಮನೆಯಲ್ಲಿ ಪಿತೃದೋಷ ಇದ್ದರೆ, ಕುಟುಂಬಕ್ಕೆ ಪಿತೃಶಾಪ ಇದ್ದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತವೆ, ಈ ಮಾಸದಲ್ಲಿ ಯಾವ 4 ರೂಪಗಳಲ್ಲಿ ಪಿತೃಗಳು ನಿಮಗೆ ಕಾಣಿಸಿಕೊಳ್ಳುತ್ತಾರೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಯಾರಿಗೆ ಜೀವನದಲ್ಲಿ ಭಯಂಕರವಾದ ಶತ್ರು ಬಾಧೆಗಳಿರುತ್ತದೋ, ರಹಸ್ಯ ಶತ್ರು, ಕಣ್ಣಿಗೆ ಕಾಣುವ ಶತ್ರುಗಳು, ಕಣ್ಣಿಗೆ ಕಾಣಿಸದ ಶತ್ರುಗಳು, ಎದುರಿನವರ ಅಸೂಹೆ, ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟಮಂತ್ರ, ವಾಸ್ತುದೋಷ ಇವೆಲ್ಲ ಇರುತ್ತದೋ ಅವರು ಈ ಅಮಾವಾಸ್ಯೆಯ ದಿನ ಮನೆಯ ಮುಂದೆ ಬಾಗಿಲಿಗೆ ಈ ವಸ್ತುಗಳನ್ನು ಒಂದು ಬಟ್ಟೆಗೆ ಹಾಕಿ ಮೂಟೆಯ ರೀತಿ ಕಟ್ಟಬೇಕು. ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕಾದಂಥ ವಸ್ತುಗಳು ಯಾವುವೆಂದರೆ, ಒಂದು ದೊಡ್ಡ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಗೆ ಪೂರ್ಣ ಫಲ ಅಂದರೆ ಒಂದು ಸಿಪ್ಪೆ ತೆಗೆಯದ ತೆಂಗಿನಕಾಯಿ ನಿಮ್ಮ ಕೈಮುಷ್ಟಿಯಷ್ಟು ನವಧಾನ್ಯಗಳು, ಸ್ವಲ್ಪ ಅರಿಶಿನ ಹಾಗೂ ಕುಂಕುಮ, ಚಿಕ್ಕ ಕಬ್ಬಿಣದ ತುಂಡು, ಚಿಕ್ಕ ಆಲಂ ತುಂಡು ಅಥವಾ ಸ್ಫಟಿಕ ಕಲ್ಲಿನ ತುಂಡು, 11 ಅಡಿಕೆ ಚೂರು, 11 ಕಾಳು ಮೆಣಸು ಇವೆಲ್ಲವನ್ನ ಒಂದು ಕೆಂಪು ವಸ್ತ್ರದಲ್ಲಿ ಮೂಟೆಯ ರೀತಿ ಮೂಟೆ ಗಂಟನ್ನು ಹಾಕಿ ಕಟ್ಟಬೇಕು. ನಂತರ ಮನೆಯ ಮುಂದೆ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಬೇಕು. 6 ತಿಂಗಳುಗಳ ಕಾಲ ಈ ಮೂಟೆಯು ನಿಮ್ಮ ಮನೆಯ ಬಾಗಿಲಿನಲ್ಲಿರಬೇಕು. 6 ತಿಂಗಳ ನಂತರ ಹರಿಯುವ ನೀರಿನಲ್ಲಿ ಈ ಮೂಟೆಯನ್ನು ಬಿಡಬಹುದು ಅಥವಾ ದೊಡ್ಡ ದೊಡ್ಡ ಮರದ ಬುಡದ ಕೆಳಗೆ ಇಟ್ಟು ಬರಬಹುದು. ಈ ದಿನದಂದು ಅನ್ನದಾನ ಮಾಡಿದರೆ ತುಂಬ ಉತ್ತಮ. ವಸ್ತ್ರದಾನ ಮಾಡಿದರೆ ಸಮಸ್ತ ದೋಷಗಳು ದೂರವಾಗುತ್ತವೆ. ನವಧಾನ್ಯಗಳನ್ನು ದಕ್ಷಿಣೆಯ ಸಮೇತ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಪಾಪಗಳು ನಶಿಸಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ, ಮನೆ ಕಟ್ಟಿಸಲು ಸಾಲ ಸಿಗಬೇಕೆಂದರೆ, ಮನೆ ಭೂಮಿ ಮಾರಾಟ ಮಾಡಲು ಆಗುತ್ತಿಲ್ಲವೆಂದರೆ ತ್ರಿಭುಜ ದೀಪವನ್ನು ಮನೆಯಲ್ಲಿ ಬೆಳಗಿಸಬೇಕು. ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮನೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ ತ್ರಿಭುಜದ ಆಕಾರ ಬರೆದು ಅದರ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ದೀಪವನ್ನು ಇಟ್ಟು 9 ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು. 9 ಬತ್ತಿಗಳು ದಕ್ಷಿಣ ದಿಕ್ಕಿಗೆ ನೋಡುವಂತೆ ದೀಪವನ್ನು ಬೆಳಗಿಸಬೇಕು. ಇದರಿಂದ ಭೂಲಾಭ, ಆಸ್ತಿ ಲಾಭ, ಬ್ಯಾಂಕ್ ಸಾಲಗಳು ಸಿಗುತ್ತವೆ. ಮನೆ ಕಟ್ಟಿಸುವಂಥ ಕನಸು ನನಸಾಗಲು ಹಣ ಹೊಂದಾಣಿಕೆಯಾಗುತ್ತದೆ. ಇನ್ನು ದೇವರಿಗೆ ಪೂಜೆ ಮಾಡದಿದ್ದರೆ, ದೇವರನ್ನ ಸ್ಮರಿಸುವುದನ್ನು ಮಾಡದಿದ್ದರೆ ದೇವರು ಎಂದಿಗೂ ಕೂಡ ಕೋಪಿಸಿಕೊಳ್ಳುವುದಿಲ್ಲ. ಆದರೆ ಪಿತೃಗಳ ಸ್ಮರಣೆ, ಅವರ ಕಾರ್ಯಗಳನ್ನು ಮಾಡದಿದ್ದರೆ ಪಿತೃಗಳು ಉಚಿತವಾಗಿ ಕೋಪಿಸಿಕೊಳ್ಳುತ್ತಾರೆ. ಪಿತೃದೋಷಗಳು ಇದರಿಂದ ಉಂಟಾಗುತ್ತದೆ. ಎಷ್ಟೋ ಕುಟುಂಬಗಳು ತಮ್ಮ ಮನಸ್ಸಿನಲ್ಲಿಯೇ, ಹೌದು, ನಾವು ಪಿತೃಗಳ ಕಾರ್ಯವನ್ನು ಆಗಿನಿಂದಲೂ ಸರಿಯಾಗಿ ಮಾಡಿಕೊಂಡು ಬಂದಿಲ್ಲ, ಆದರೆ ಈ ರೀತಿಯ ಕಷ್ಟವನ್ನು ನಾವು ನೋಡ್ತಾ ಇದ್ದೀವಿ ಅಂದುಕೊಳ್ಳುತ್ತಾರೆ. ಯಾರ ಕುಟುಂಬದಲ್ಲಿ ಈ ರೀತಿಯ ಸಂಕೇತಗಳು, ಸೂಚನೆಗಳು ಕಾಣಿಸಿಕೊಳ್ಳುತ್ತದೋ ಅಲ್ಲಿ ಖಚಿತವಾಗಿ ಪಿತೃಶಾಪ, ಪಿತೃದೋಷ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಾರ ಮನೆಯಲ್ಲಿ ಪಿತೃಶಾಪ, ಪಿತೃದೋಷ, ಪಿತೃಗಳ ಕೋಪ ಹೆಚ್ಚಾಗಿರುತ್ತದೋ ಆ ಮನೆಯ ಸದಸ್ಯರು ಎಷ್ಟೇ ನೆಮ್ಮದಿಯಾಗಿ ಜೀವನ ನಡೆಸಬೇಕು, ಎಲ್ಲ ಕಡೆಯಿಂದ ನೆಮ್ಮದಿ ಬೇಕು ಅಂತ ಬಯಸುತ್ತಾರೋ ಅವರಿಗೆ ನೆಮ್ಮದಿ ಅನ್ನೋದೇ ಪ್ರಾಪ್ತಿಯಾಗುವುದಿಲ್ಲ. ಸದಾ ಕೆಟ್ಟ ಕನಸುಗಳು, ಸದಾ ಪಿತೃಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು, ಪಿತೃಗಳು ನೆನಪು ಬಂದರೂ ಅದನ್ನು ಲೆಕ್ಕಿಸದೆ ಜೀವನ ನಡೆಸುವುದು, ಮಾಡಲು ಹೋದಾಗ ಪದೇ ಪದೇ ಅಪಘಾತಗಳು ಆಗುವಂಥದ್ದು, ಇದ್ದಕ್ಕಿದ್ದಂತೆ ಊಹಿಸಿದ ರೀತಿಯಲ್ಲಿ ದೇಹಕ್ಕೆ ನಿರಂತರವಾಗಿ ಪೆಟ್ಟುಗಳಾಗುವುದು. ಇದರ ಜೊತೆಗೆ ಒಂದು ವಂಶ ಎಂದರೆ ನಾನಾ ಕುಟುಂಬಗಳು ಅದರಲ್ಲಿ ಇರುತ್ತದೆ. ಆದರೆ ಕೆಲವು ಕುಟುಂಬಗಳು ಮಾತ್ರ ಶ್ರೀಮಂತಿಕೆಯನ್ನು ಪಡೆದು ಉಳಿದ ಕುಟುಂಬಗಳು ಕಷ್ಟದಲ್ಲಿಯೇ, ಬಡತನದಲ್ಲಿಯೇ ಇರುತ್ತದೆ. ಇದಕ್ಕೆ ಕಾರಣ ಪಿತೃದೋಷವಾಗಿರುತ್ತದೆ. ಪಿತೃಶಾಪಕ್ಕೆ ಗುರಿಯಾದ ಕುಟುಂಬದ ಹಳೆ ಮನೆತನ ಎಷ್ಟೇ ಶ್ರೀಮಂತಿಕೆಯಿಂದ ಬದುಕಿ ಬಾಳಿದರೂ ಕೂಡ ಈ ಕುಟುಂಬಕ್ಕೆ ಶ್ರೀಮಂತಿಕೆ ಪ್ರಾಪ್ತಿಯಾಗಿರುವುದಿಲ್ಲ. ಶ್ರೀಮಂತಿಕೆ ಎನ್ನುವುದು ಕೇವಲ ಕನಸಾಗಿಯೇ ಉಳಿದು ಬಿಡುತ್ತದೆ. ಮನೆಯಲ್ಲಿ ಸದಾ ಜಗಳಗಳು, ತಂದೆ ತಾಯಿಯರನ್ನ ಕಂಡ್ರೆ ಮಕ್ಕಳಿಗಾಗುವುದಿಲ್ಲ, ಮಕ್ಕಳನ್ನ ಕಂಡ್ರೆ ತಂದೆ ತಾಯಿಯರಿಗೆ ಆಗುವುದಿಲ್ಲ. ಹೆಂಡತಿ ಮಕ್ಕಳು, ಅಣ್ಣ ತಮ್ಮ ಎಲ್ಲರೂ ಕೂಡ ಒಬ್ಬರ ಮುಖ ಒಬ್ಬರು ನೋಡದೆ ಸದಾ ಕೋಪದಿಂದಲೇ ಜೀವನ ನಡೆಸುತ್ತಾರೆ. ಇನ್ನು ಈ ಪಿತೃಶಾಪ, ಪಿತೃದೋಷ ಇದ್ದ ಕುಟುಂಬಕ್ಕೆ ಅಥವಾ ಮನೆಗೆ ಮನೆದೇವರ ಅನುಗ್ರಹ ಇರೋದಿಲ್ಲ. ಇದರಿಂದ ನಿತ್ಯ ಜೀವನದಲ್ಲಿ ನಾನಾ ರೀತಿಯಾದ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಇದರ ಜೊತೆಗೆ ಹಣದ ಸಮಸ್ಯೆ, ಸಂಪತ್ತು ನಶಿಸಿ ಹೋಗುವುದು, ಸಂಪಾದನೆ ಮಾಡಿದ ಉಳಿಸಿದ ಹಣ ಕ್ರಮೇಣ ಖಾಲಿಯಾಗುವುದು, ಸಂಪತ್ತು, ಹಣ, ಐಶ್ವರ್ಯ ಎಲ್ಲವೂ ಒಂದೇ ಕಡೆಯಿಂದ ಕ್ಷೀಣಿಸುವುದು ಆಗ್ತಾ ಇರುತ್ತೆ.
ಇನ್ನು ಪಿತೃಗಳ ಕೋಪಕ್ಕೆ ಶಾಪಕ್ಕೆ ಗುರಿಯಾದ ವ್ಯಕ್ತಿಗೆ ಹುಟ್ಟುವಂಥ ಮಕ್ಕಳು ವಿಕಲಚೇತನರಾಗಿ ಹುಟ್ಟುತ್ತಾರೆ, ಅಥವಾ ಗುಣಗಳು ಇಲ್ಲದ ಮಕ್ಕಳು ಗುಣಹೀನ ಮಕ್ಕಳು ಜನಿಸುತ್ತಾರೆ, ಅಥವಾ ಹುಟ್ಟುವ ಮಕ್ಕಳು ಉಳಿಯುವುದಿಲ್ಲ. ಮಕ್ಕಳ ಸಾವು ಬೇಗನೆ ಆಗಿಬಿಡುತ್ತದೆ. ಈ ರೀತಿಯಾದಂತಹ ಸಮಸ್ಯೆಗಳು ಇದ್ದಾಗ ಒಂದು ವಿಶೇಷ ಬೇರನ್ನ ಮನೆಗೆ ತಂದು ಇಡಬೇಕು. ತಾಳೆ ಮರದ ಬೇರನ್ನ ಈ ದಿನ ಮನೆಗೆ ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಬರಬೇಕು. ನೀವು ತಂದಂತಹ ದಿನ ಒಂದು ಸಲ ಪಿತೃಗಳ ಹೆಸರನ್ನ ಹೇಳಿ ಈ ಬೇರಿಗೆ ಪೂಜೆಯನ್ನ ಮಾಡಬೇಕು. ನಂತರ ಬರುವ ಯಾವುದೇ ಅಮಾವಾಸ್ಯೆಯ ದಿನವಾದರೂ ಆ ಬೇರುಗಳಿಗೆ ವಿಶೇಷವಾಗಿ ಪೂಜಿಸುತ್ತಾ ಪಿತೃಗಳನ್ನು ಸ್ಮರಿಸಿಕೊಳ್ಳಬೇಕು. ಇದರಿಂದ ಪಿತೃಗಳ ಕೋಪ ತಾಪ ಕಡಿಮೆಯಾಗುತ್ತದೆ. ಆಗಾಗ ಆಲದ ಮರದ ಬಳಿ ಹೋಗಿ, ಅರಳಿ ಮರದ ಬಳಿ ಹೋಗಿ ಪಿತೃಗಳ ಹೆಸರನ್ನ ಹೇಳಿ ನೀರನ್ನ ಮರಕ್ಕೆ ಹಾಕಿ ಬನ್ನಿ. ತಾಳೆ ಮರದ ಬೇರು, ಆ ಬೇರನ್ನ ಸಂಗ್ರಹಿಸಿ ಮನೆಗೆ ತಂದು ಪೂಜೆ ಮಾಡಲು ಪ್ರಾರಂಭಿಸಿ. ಈ ಮರದ ಬೇರು ಸಿಗೋದಿಲ್ಲ ಅಂದರೆ ಪೂಜಾ ಸಾಮಗ್ರಿಗಳು ಸಿಗುವಂಥ ಅಂಗಡಿಯಲ್ಲಿ ಕೇಳಿದರೆ ಈ ಬೇರನ್ನ ತರಿಸಿಕೊಡುತ್ತಾರೆ. ಪಿತೃಶಾಪಕ್ಕೆ ಗುರಿಯಾದ ಮನೆಯ ಸದಸ್ಯರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಒಂದು ಕೆಲಸದಲ್ಲೂ ಕೂಡ ಯಶಸ್ಸು ಸಿಗೋದಿಲ್ಲ. ಒಂದಾದರ ಮೇಲೊಂದು ನಷ್ಟ, ಕಾರ್ಯ ಅಡೆತಡೆ, ಮಾನಸಿಕ ಚಿಂತೆಗಳು ಹೆಚ್ಚಾಗಿರುತ್ತವೆ. ವ್ಯವಹಾರಗಳಲ್ಲಿ ಸದಾ ನಷ್ಟ, ಒಬ್ಬರಲ್ಲ ಒಬ್ಬರಿಂದ ಮೋಸ ಆಗುವಂಥದ್ದು, ಹೀಗೆ ನಾನಾ ಕಡೆಯಿಂದ ಬರೀ ಕಷ್ಟಗಳೇ ಎದುರಾಗುತ್ತವೆ. ಇವೆಲ್ಲವೂ ಪಿತೃಗಳು ನಮಗೆ ನೀಡುವಂತಹ ಎಚ್ಚರಿಕೆಯಾಗಿರುತ್ತದೆ. ಇನ್ನು ಪಿತೃಶಾಪ ದೋಷ ಇದ್ದವರಿಗೆ ಆ ಕುಟುಂಬದಲ್ಲಿ ಯಾರಿಗಾದರೂ ದೀರ್ಘಕಾಲದ ಅನಾರೋಗ್ಯ ಇದ್ದೇ ಇರುತ್ತದೆ. ಎಷ್ಟೇ ಆಸ್ಪತ್ರೆ ಸುತ್ತಿದ್ರೂ ಕೂಡ, ಎಷ್ಟೇ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಿದ್ರೂ ಕೂಡ ಆ ಅನಾರೋಗ್ಯದ ಕಷ್ಟ ದೂರವಾಗುವುದಿಲ್ಲ. ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ. ವಿವಾಹ, ಕಂಕಣ, ಶುಭ ಸುದ್ದಿ ಈ ಮನೆಯಿಂದ ಕೇಳಿ ಬರುವುದಿಲ್ಲ. ವಯಸ್ಸು 30ರಿಂದ 40 ಆಗಿದ್ದರೂ ಕೂಡ ಮದುವೆ ಭಾಗ್ಯ ಕೂಡಿ ಬರ್ತಿರುವುದಿಲ್ಲ. ಅಕಸ್ಮಾತ್ತಾಗಿ ಮದುವೆ ಆದರೂ ಕೂಡ ವಿಚ್ಛೇದನ ಆಗುತ್ತದೆ. ಪತಿ ಪತ್ನಿ ದೂರ ಆಗುವಂತಹ ಸಂದರ್ಭಗಳು ಎದುರಾಗುತ್ತವೆ. ಇದು ಕಂಡಾಗ ಪಿತೃಶಾಪ, ಪಿತೃದೋಷ ನಿಮಗೆ ನಿಮ್ಮ ಮನೆಗೆ ಎಂದು ಅರ್ಥ ಮಾಡಿಕೊಂಡು ಸೂಕ್ತ ಪರಿಹಾರವನ್ನು ಪಾಲಿಸಬೇಕು. ಪಿತೃದೋಷ ಇದ್ದವರು ಒಬ್ಬರ ಮಾತನ್ನು ಕೂಡ ಕೇಳುವುದಿಲ್ಲ. ತಾವು ಹೇಳಿದ್ದೇ ನಡೆಯಬೇಕು, ತಾವು ಹೇಳಿದ್ದೇ ಮಾಡಬೇಕು ಅಂತ ಆಲೋಚಿಸುತ್ತಾರೆ. ವಾದ ವಿವಾದಗಳನ್ನು ಮಾಡಿಕೊಂಡು ತಮ್ಮ ಮೇಲೆ ತಾವೇ ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ. ಕೆಲವೊಮ್ಮೆ ಪಿತೃಗಳು ಕನಸಿನ ಮೂಲಕ ಬಂದು ಕೆಲವು ಸೂಚನೆಗಳನ್ನು ನೀಡುತ್ತಾರೆ. ಆ ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಕೂಡದು. ಈ ಸಮಸ್ಯೆಗಳಿಗೆಲ್ಲ ಅತಿ ಮುಖ್ಯವಾದ ಕಾರಣ ಏನೆಂದರೆ, ಪಿತೃಗಳು ಹಿರಿಯರು ಬದುಕಿದ್ದಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳದೆ, ಅವರ ಮಾತನ್ನ ಕೇಳದೆ, ಅವರನ್ನು ಗೌರವಿಸದೆ ಜೀವಿಸುವುದು, ಅವರು ಸತ್ತ ನಂತರವೂ ಅವರನ್ನು ಮರೆಯುವುದು, ಮುಂದಿನ ಪೀಳಿಗೆಗೆ ಅವರ ಹೆಸರನ್ನು ತಿಳಿಸದೆ, ಅವರನ್ನು ಸ್ಮರಿಸದೆ ಜೀವಿಸುವುದು, ಪಿತೃಗಳ ಕಾರ್ಯ, ಶಾಂತಿ, ಶ್ರಾದ್ದಗಳನ್ನು ಮಾಡದೇ ಇರುವುದು, ಪಿತೃ ಕಾರ್ಯಗಳನ್ನು ಮಾಡದೆ ವಿವಿಧ ಕಾರ್ಯಗಳನ್ನು ಮಾಡಲು ಮುಂದಾಗುವುದು. ಇನ್ನು ಅತಿ ಮುಖ್ಯವಾಗಿ ಬೇವಿನ ಮರ, ಅರಳಿ ಮರವನ್ನು ಕತ್ತರಿಸುವುದು ಕೂಡ ಮಹಾಪಾಪ. ಸರ್ಪಗಳನ್ನು ಕೊಲ್ಲುವುದು, ಸರ್ಪಗಳನ್ನು ಕೊಲ್ಲಲು ಸಹಾಯ ಮಾಡುವುದು ಕೂಡ ಪಿತೃಶಾಪ, ಪಿತೃಕೋಪಕ್ಕೆ ಕಾರಣವಾಗುತ್ತದೆ. ಇದಕ್ಕೆಲ್ಲ ಪರಿಹಾರ ಏನು ಗುರುಗಳೇ? ಹೇಗೆ ಈ ಪಿತೃದೋಷದಿಂದ ಮುಕ್ತರಾಗುವುದು? ಪಿತೃಗಳ ಸ್ಮರಣೆ ಮರೆಯದೆ ಮಾಡಿ. ಪ್ರತಿ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಅನ್ನವನ್ನ ಇಡಿ. ಪಿತೃಗಳ ಹೆಸರಲ್ಲಿ ಅನ್ನದಾನ, ವಸ್ತ್ರದಾನವನ್ನ ಮಾಡ್ತಾ ಬನ್ನಿ. ಇರುವೆಗಳಿಗೆ, ಮೀನುಗಳಿಗೆ, ಅರಳಿ ಮರಕ್ಕೆ, ಕಾಗೆಗಳಿಗೆ, ಪಕ್ಷಿ ಪ್ರಾಣಿ ಸಂಕುಲಕ್ಕೆ ಆಹಾರವನ್ನ ನೀಡ್ತಾ ಬನ್ನಿ. ಇನ್ನು ಕೊನೆಯದಾಗಿ ಬಡವರ ಸೇವೆ ಮಾಡುವುದು, ಪಿತೃಗಳಿಗೆ ತರ್ಪಣ ನೀಡುವುದು, ಮನೆಯ ಸದಸ್ಯರ ಬಳಿ ಸಮ ಪ್ರಮಾಣದಲ್ಲಿ ನಾಣ್ಯಗಳನ್ನು ಸಂಗ್ರಹಿಸಿ ಯಾವುದಾದರೂ ದೇಗುಲಕ್ಕೆ, ಹುಂಡಿಗೆ ಆ ನಾಣ್ಯಗಳನ್ನು ಅರ್ಪಿಸಿದರೂ ಕೂಡ ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು. ಆದರೆ ಒಂದೊಂದು ನಾಣ್ಯ ಸಂಗ್ರಹಿಸುವಾಗ ಪಿತೃಗಳನ್ನ ಹೆಸರನ್ನ ಹೇಳಿ ಸ್ಮರಿಸಬೇಕು. ಇನ್ನು ಈ ಸಮಯದಲ್ಲಿ ಭೂಲೋಕದಲ್ಲಿ ನಮ್ಮ ಪೂರ್ವಿಕರು ಸಂಚರಿಸುತ್ತಾರೆ. ನಮ್ಮ ಮನೆ ಸುತ್ತಮುತ್ತ ನಾನಾ ರೂಪದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತಾರೆ. ಶ್ವಾನಗಳ ಮೂಲಕ, ಗೋವಿನ ಮೂಲಕ, ಕಾಗೆಗಳ ರೂಪದಲ್ಲಿ, ವಯಸ್ಸಾದ ಹಿರಿಯರ ನಿರ್ಗತಿಕರ ರೂಪದಲ್ಲಿ ನಮ್ಮನ್ನ ಮಾತನಾಡಿಸಲು ಪ್ರಯತ್ನ ಮಾಡುತ್ತಾರೆ. ಆಗ ತಪ್ಪದೆ ನಿಮ್ಮ ಕೈಯಿಂದ ಆಹಾರವನ್ನು ಕೊಟ್ಟು ಸತ್ಕರಿಸಬೇಕು. ಮನೆಗೆ ಈ ಸಮಯದಲ್ಲಿ ಬಂದ ಯಾರನ್ನೂ ಕೂಡ ಅವಮಾನಿಸಬಾರದು. ಇನ್ನು ಈ ದಿನ ಮಾಡಬೇಕಾದ ಮತ್ತೊಂದು ಕೆಲಸ ಎಂದರೆ, ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಈ ದಿನ ಮನೆಯಲ್ಲಿ ಧೂಪವನ್ನು ಹಾಕಬೇಕು. ನೀವು ಹಾಕುವಂತಹ ಧೂಪಕ್ಕೆ ಬಿಳಿ ಸಾಸಿವೆಯನ್ನು ಬಳಸಬೇಕು. ಬಿಳಿ ಸಾಸಿವೆಗೆ ಭಯಂಕರವಾದಂತಹ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಹಾಕುವಂತಹ ಶಕ್ತಿ ಇರುತ್ತದೆ.
ಆದ್ದರಿಂದ ಈ ರೀತಿ ಬಿಳಿ ಸಾಸಿವೆಯನ್ನು ಬಳಸಿ ಧೂಪ ಹಾಕಿದರೆ ತುಂಬ ಒಳ್ಳೆಯದು. ಹಾಗೆಯೇ ನಿಮ್ಮ ಕೈನಲ್ಲಿ ಬಿಳಿ ಸಾಸಿವೆಯನ್ನು ಹಿಡಿದುಕೊಂಡು ನಿಮ್ಮ ಮನೆಯ ಹೊಸ್ತಿಲಿನ ಮುಂಭಾಗದಲ್ಲಿ ಮತ್ತಷ್ಟು ಸಾಧ್ಯವಾಗುತ್ತದೆ. ಅಂದರೆ ಮನೆಯ ಸುತ್ತಲೂ ಚೆಲ್ಲಬೇಕು. ಬಿಳಿ ಸಾಸಿವೆಯನ್ನು ಮನೆಯ ಬಾಗಿಲಿನ ಮುಂದೆ ಚೆಲ್ಲಬೇಕಾದರೆ ಸುದರ್ಶನ ಮಂತ್ರವನ್ನು ಪಠಿಸಿ. ಕಷ್ಟವಾಗುತ್ತದೆ ಎಂದರೆ ಓಂ ಅಷ್ಟಭೈರವಾಯ ನಮಃ ಎಂದು ಭೈರವೇಶ್ವರ ಅಂದರೆ ಕಾಲಭೈರವನ ಮಂತ್ರವನ್ನು ಹೇಳುತ್ತಾ ಬಿಳಿ ಸಾಸಿವೆಯನ್ನು ಚೆಲ್ಲಿ. ಹೀಗೆ ಮಾಡಿದರೂ ಶತ್ರುಬಾಧೆ, ಮಾಟಮಂತ್ರ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆಗಳೆಲ್ಲ ನಿಮ್ಮ ಮನೆಯಿಂದ ದೂರವಾಗ್ತಾ ಹೋಗುತ್ತದೆ. ಹಾಗೆಯೇ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಈ ಅಮಾವಾಸ್ಯೆಯ ದಿನದಂದು ದೇವರ ಕೋಣೆಯಲ್ಲಿ 2 ವಿಶೇಷ ದೀಪಗಳನ್ನು ಬೆಳಗಿಸಬೇಕು. ಲಕ್ಷ್ಮೀ ದೇವಿಯ ಮುಂದೆ 2 ಕಡೆಯೂ ಮಣ್ಣಿನ ದೀಪಗಳನ್ನು ಇಟ್ಟು ಒಂದೊಂದು ದೀಪಕ್ಕೂ 3 ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. 2 ದೀಪಕ್ಕೂ ಒಟ್ಟಾರೆಯಾಗಿ 6 ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಬೇಕು. 2 ಬತ್ತಿಗಳನ್ನು 1 ಬತ್ತಿ ಮಾಡಿ ಒಟ್ಟು 6 ಬತ್ತಿಗಳನ್ನು ತಯಾರಿಸಿ ಕುಂಕುಮದ ನೀರಿನಲ್ಲಿ ನೆನೆಸಿ ನಂತರ ಒಣಗಿಸಿ ದೀಪಕ್ಕೆ ಬಳಸಬಹುದು. ಅಥವಾ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ನೇರವಾಗಿ ಕೆಂಪು ಬತ್ತಿಗಳನ್ನು ತಂದು ನಿಮ್ಮ ಮನೆಯಲ್ಲಿ ದೀಪಾರಾಧನೆಗೆ ಬಳಸಬಹುದು. ನೀವು ದೀಪಕ್ಕೆ ಹಾಕುವ ಬತ್ತಿಗಳಲ್ಲಿ ಒಂದು ಬತ್ತಿಯು ಪೂರ್ವ ದಿಕ್ಕು, ಇನ್ನೊಂದು ಉತ್ತರ ದಿಕ್ಕು, ಮತ್ತೊಂದು ಈಶಾನ್ಯ ದಿಕ್ಕು ನೋಡುವಂತೆ ಇಡಬೇಕು. ಆಗಿನಿಂದ ಮಾಡಿದ ಸಿಹಿಯ ನೈವೇದ್ಯ ಮಾಡಿ ದೇವಿಗೆ ಪೂಜಿಸಬೇಕು. ನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು 108 ಬಾರಿ ಹೇಳಿಕೊಂಡ್ರೆ ಗೆಜ್ಜೆ ಸಪ್ಪಳವನ್ನು ಮಾಡುತ್ತಾ ಮಹಾಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶ ಮಾಡುತ್ತಾಳೆ. ಮನೆಯಲ್ಲಿನ ಎಲ್ಲ ಕಷ್ಟ ಕಳೆದು ಆಯಸ್ಸು, ಆರೋಗ್ಯ, ಯಶಸ್ಸು ಕೊಟ್ಟು ಅನುಗ್ರಹಿಸುತ್ತಾಳೆ. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.